ಈ ಚರಿತ್ರೆ ನಾವು ನೋಡಬೇಕು. ದೈವ ಸೇವಕರಿಗೆ ನಿಜವಾಗ್ಲೂ ಈ ಚರಿತ್ರೆ ನಾವು ನೋಡಬೇಕು. ಒಂದ್ ವೇಳೆ ಇದ್ರಾಗ ನಾವು ನೋಡಿದೆವು ಅಂತಂದ್ರೆ ಅದ್ಭುತವಾದ ಸತ್ಯ ನಮಗೆ ಗೊತ್ತಾಯ್ತದ. ಅದ್ಭುತವಾಗಿ ನಾವು ಭಯ ಭಕ್ತಿಯಲ್ಲಿ ನಡ್ಲಿಕ್ಕ ನಮಗೆ ಸಾಧ್ಯದ. ನಿಜವಾಗ್ಲೂ ಈ ವಿಷಯದಲ್ಲಿ ದೈವ ಸೇವಕರು ಎಷ್ಟೋ ಮಂದಿಗೆ ಹತ್ಯೆ ಮಾಡ್ತಾರ. ಅವ್ರದ್ದಾಗ ನೋಡಿದೆವು. ರಾಜಮ್ಮ ಸಹೋದರರು ಆತ ಪ್ರಾರ್ಥನಾ ಮಾಡಿನಾಗ ಎಷ್ಟೋ ಮಂದಿಗೆ ಬಿಡುಗಡೆ ಆಗ್ಯದ. ಕ್ಯಾನ್ಸರ್ ಮತ್ತೇನಂತಂದ್ರ ಕಿಡ್ನಿ ಪ್ರಾಬ್ಲಮ್, ಭಯಂಕರವಾಗಿರ್ತಕ್ಕಂಥ ಮಾಟ ಶಕ್ತಿ, ಭಯಂಕರವಾಗಿರ್ತಕ್ಕಂಥ ಹೀನ ಪರಿಸ್ಥಿತಿ, ಎಷ್ಟೋ ರೋಗಗಳು ಬಿಡುಗಡೆ ಆಗಿದಾಗ ಸುಮಾರು ಒಬ್ಬ ಹಿಂದೂರು ಏನಂತಂದ್ರ ಅರ್ಧ ಎಕರೆ ಹೊಲ ಕೊಟ್ಟಾರ. ನಮಗೆ ನೀವು ಬಿಡುಗಡೆ ಕೊಟ್ಟಿದ್ದಪ್ಪ, ನಿಮ್ಮ ದೇವರು ಒಳ್ಳೆ ದೇವರು, ನಮ್ಗೆ ಸಮಾಧಾನ ಸಿಕ್ಕದ ಅಂತ ಹೇಳಿ ಚಂದ್ರ ಸಂತೋಷ ಪಟ್ಟ ಅವ್ರಿಗೇಂದ್ರ ಸುಮಾರು ಅರ್ಧ ಎಕರೆ ಅದು ಹೊಲ ಕೊಟ್ಟಿನಾಗ ಅವ್ರು ಆ ಹೊಲದಾಗ ಏನಂತಂದ್ರೆ ಚರ್ಚ್ ಕಟ್ಕೊಂಡು ಆರಾಧನೆ ಮಾಡ್ತಾರ. ಒಂದು ದಿನ ಅವ್ರಿಗೆ ಏನಂದ್ರ ಹೊತ್ತು ಮುಳುಗಪ್ಪರಿ ಸುಮಾರು 7 ಅಂಗ ಕಾರ್ತಿಕಸಿ ಏನ್ ಮಾಡ್ಯಾರಂದ್ರ ಪ್ರಾರ್ಥನೆ ಮಾಡದ ಬರ್ರಿ ಅಂತಂದ್ರೆ ಇವ್ರು ಹೋಗಿನಾಗ ನಿಜವಾಗ್ಲೂ ಕತ್ತಲಾಗ ನಿಂತ ಕಸಿ ಅತಿಗಂದ್ರ ಭಯಂಕರವಾದ ರೀತಿ ನೋಡಿದ ಕಸಿ ಅಂದ್ರ ಆತನ ಮಾರಿಗಳೆಲ್ಲ ಒಡೆದು ಹಾಕಿ ಏನಂದ್ರ ಟಕ್ಕರಾಗಿಲ್ಲ ಅಂತ ಕಸಿ ಅಂದ್ರೆ ಬಿಟ್ಟು ಹಾಕಿ ಹೋಗ್ಯಾರ. ಇವತ್ತಿನ ದಿನ ಆತನ ಮೇಲ ಯಾರು ಹೊಡೆದಾರ ಗೊತ್ತಾಗಿಲ್ಲ, ಏನು ಮಾಡ್ಯಾರ ಗೊತ್ತಾಗಿಲ್ಲ. ಇವತ್ತು ಸೇವಕರಿಗೆ ಇಂಥ ಒಂದು ಅವಮಾನ ತಗೋಬೇಕಾಗುತ್ತದ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟೋ ಜನರು ಈ ರೀತಿಯಾಗಿ ಸಾಯ್ಲತ್ತಾರ. ಪರಿವಿನ ಪಡೆಗಾಲಗಾರಿಗೆ ಬಿ ಈ ರೀತಿಯಾಗಿ ಭಯಂಕರವಾಗಿರ್ತಕ್ಕಂಥ ಅವಮಾನಕ್ಕೆ ಗುರಿಯಾಗ್ಯಾರ. ಕರೆಕ್ಟ್ ಅದು ಇಲ್ಲ, ಪರವಾಗಿಲ್ಲ. ಅವ್ರ ದೇವ್ರಿಗೆ ಮಹಿಮೆ ಪಡಿಸ್ಯಾರ, ಅವ್ರ ದೇವ್ರ ವರ್ಕ್ ಹೋಗ್ಯಾರ. ಇನ್ನು ಇದ್ದಂಥ ಜನರು ಬಿ ಆ ರೀತಿಯಾಗಿ ಹಿಂಸೆಗೆ ಗುರಿ ಆಗ್ತಾರೆ. ಕರೆಕ್ಟ್ಗೆ ಆ ಪರಿವಿನ ಪಡೆಗಾಲಗಾರವರು ಅವ್ರ ಕುಟುಂಬ, ಅವ್ರ ಸೇವೆ, ಅವ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ವಿಧವೆಗಳಿಗೆ, ರೋಗದಲ್ಲಿದ್ದಂಥ ಜನರಿಗೆ, ಎಷ್ಟೋ ಜನರಿಗೆ ನಮ್ಮವರು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಯಾಗ್ಯಾರ. ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ, ನೀತಿವಂತರಿಗೆ ಅಂದ್ರ ಅದ್ರ ಕೂಲಿ ಅದ ಮರಣ. ಯೇಸು ಸ್ವಾಮಿಗೆ ಸಿಕ್ಕದ ಮುಳ್ಳಿನ ಕಿರೀಟ ಸಿಕ್ಕದ. ನಮ್ಮೆಲ್ಲರಿಗೆ ಭಯಂಕರವಾಗಿರ್ತಕ್ಕಂಥ ಈ ಅವಮಾನಗಳು ಸಹಿಸ್ಕೋಬೇಕಾಗ್ಯದ. ಕೇವಲ ಪರಲೋಕದಲ್ಲಿರ್ತಕ್ಕಂಥ ದೇವರು ಆತಗೆ ಭಯಪಟ್ಟು ಮಾತ್ರ ಎಲ್ಲರಿಗೂ ನಾವು ಸಹಿಸ್ಕೊಂಡು ನಡಿಬೇಕಾಗಿದೆ. ಇಂಥ ಕಾರ್ಯಗಳಿನ ಯೇಸು ನಡೀಲತ್ತವ. ಕಡೆಗೆ ಭಯ ಪಡೋ ಅವಸರ ಇಲ್ಲ. ಸಾಯ್ತಕ್ಕಂಥ ವ್ಯಕ್ತಿ ಏನಂತಂದ್ರೆ ಪ್ರಾರ್ಥನೆ ಮಾಡಿದ್ರೆ ಬದುಕುತ್ತಾನ. ಕಡೆಗೆ ಈ ದೇಶದ ಜನರಿಗೆ ಅದು ಇಷ್ಟ ಇಲ್ಲ. ಕೆಲವು ಜನರ ಆದ್ರೂ ಅವ್ರ ವ್ಯಾಪಾರದ ಏನದಂದ್ರ ಮಾಟ ಮಂತ್ರ ಶಕ್ತಿ, ದುರಾತ್ಮ ಅಂಗಕಾರದ ಶಕ್ತಿ, ಜನರಿಗೆ ಕಾಡ್ಸೋದು, ಪೀಡಿಸೋದು, ಅವಮಾನ ಪಡಿಸೋದು, ದುಃಖ ಪಡಿಸೋದು, ಹಾಳು ಮಾಡೋದು ಅವ್ರಿಗೊಂದು ವ್ಯಾಪಾರ ಅದ. ಅವ್ರ ವ್ಯಾಪಾರ ನಡೆಯಲ್ ಕಂಡು ಕ್ರೈಸ್ತರ ಮೇಲ, ದೈವ ಸೇವಕರ ಮೇಲ ಉಗ್ರ ಕೋಪದ ಘರ. ಯಾಕಂದ್ರ ಇವ್ರು ಪ್ರಾರ್ಥನೆ ಮಾಡಿದ್ರೆ ಅವ್ರು ಸ್ವಸ್ಥತೆ ಆಗ್ಲತ್ತಾರ, ಅವ್ರು ಬದುಕಬಾರ್ದು, ಅವ್ರು ಸಾಯ್ಬೇಕು, ಅವ್ರು ಹಾಳಾಗ್ಬೇಕು ಅಂತ ಹೇಳಿದ್ರ ಅವ್ರ ಉದ್ದೇಶದ ಕರೆಕ್ಟ್ಗೆ ಅದು ಅದೇ ನಡ್ಲತ್ತದ. ಯಾಕಂದ್ರ ಕೆಟ್ಟದ ಇಷ್ಟ ಅದ, ಕತ್ತಲ ಜೀವಿತನೇ ಇಷ್ಟ ಅದ. ಬೆಳಕಿಗೆ ಬರ್ರಿ ಅಂದ್ರೆ ಯಾರು ಬರ್ಬೇಕ್ರ ಪರವಾಗಿಲ್ಲ. ನಾವು ಬೆಳಕಿನಾಗ ಇರೋಸ್ತನ ಇರೋದು, ಕತ್ತಲು ಬಂದ್ರೆ ನಾವೇನು ಮಾಡೋದು? ನಮ್ಮ ದೇವ್ರು ಬೆಳಕು ಕೊಟ್ರೆ ಬೆಳಕಿನಾಗ ಇರೋದು. ಇಲ್ಲಿ ಹೋದ ಕತ್ತಲಾಗ ಹೋಗ್ರಿ. ಅವ್ರ ಕಡೆದು, ಅವ್ರ ಕುಟುಂಬ ಕಡೆದು, ಎಲ್ಲ ಕ್ರೈಸ್ತರ ಕಡೆದು ನಾವು ನಿಜವಾಗ್ಲೂ ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರ್ಬೇಕು. ಒಂದೇಳೆ ನಾವು ಪ್ರಾರ್ಥನಾ ಫಲಲಿಂದು ಒಂದೇಳೆ ನಾವು ನಮ್ಮ ದೇವ್ರು ನಮ್ಗೆ ಕಾಪಾಡಿದ್ರು ಅಂದ್ರೆ ನಾವು ನಿಜವಾಗ್ಲೂ ದೇವ್ರು ಕೊನೆ ತನಕ ಅಂದ್ರೆ ನಮ್ಗೆ ಬದುಕಿಸ್ತಾರೆ. ನಮ್ಗೆಲ್ಲದು ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನು ಮಾಡ್ತಾರೆ? ಅದು ಬದುಕರಿ ಅಂತ ಅಂದ್ರೆ ಆಶೀರ್ವಾದ ಮಾಡ್ತಾರೆ. ಈ ಲೋಕದಾಗ ಎಲ್ಲರೂ ನಾಶವಾಗಬಹುದು, ಆತನ ಮಕ್ಕಳು ಮಾತ್ರ ಸದಾ ಕಾಲ ಇರ್ತಾರ. ಈ ಓದಿರ್ತಕ್ಕಂಥ ದೇವರು ಈ ಸಾಕ್ಷಿಗಳಿಗೆ ದೇವರೇ ಆಶೀರ್ವಾದ ಮಾಡಿ ನಮ್ಮೆಲ್ಲರಿಗೆ ದೂತರ ಕವಲ್ಟಿ ಕಾಪಾಡಲಿ ಎಂಬುದಾಗಿ ನಾವು ಮಾತ್ರ ಪ್ರತಿದಿನ ನಮ್ಮೆಲ್ಲರ ಕಡೆದು, ಅನೇಕ ಜನರ ಕಡೆಯಿಂದ ನಾವು ಪ್ರಾರ್ಥನೆ ಮಾಡಿರಿ. ಮತ್ತು ಅವ್ರಿಗೆ ಹೊಡೆದಿರ್ತಕ್ಕಂಥ ಜನರಿಗೆ ದೇವರೇ ಕ್ಷಮಿಸಲಿ, ಅವ್ರನ್ನು ಸಹ ರಕ್ಷಣೆ ಹೊಂದಲಿ ಎಂಬುದಾಗಿ ಅವ್ರ ಕಡೆಯಿಂದ ಸಹ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಬರಿ. ಈ ಮಾತುಗಳು ದೇವರು ವಿಶೇಷವಾದ ಆಶೀರ್ವಾದ ಮೂಲಕವಾಗಿ ನಮಗೆ ನಡೆಸ್ಕೊಡ್ಲಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನಾ